ಸರ್ಕಾರ ಕಳೆದ 10 ವರ್ಷದಿಂದನೂ ಕೂಡ ಏನು ED IT ಎಲ್ಲವನ್ನು ಬಳಸ್ಕೊಂಡು ಪ್ರಬಲ ರಾಜಕಾರಣಿಗಳನ್ನು ಬಲಿ ಪಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿಯವರು ಈ ದೇಶಕ್ಕೋಸ್ಕರ ಏನು ಒಳ್ಳೆ ಕೆಲಸ ಮಾಡಿದೆ ಅಂತ ಒಂದು ಮಾಧ್ಯಮದಲ್ಲೂ ಕೂಡ ಹೇಳಲಿಲ್ಲ. ಈಗ ಸೋಲ್ತರೇನೋ ಭಯದಿಂದಾಗಿ ಎಲ್ಲ ಅಂಗಸಂಸ್ಥೆಗಳನ್ನು ಬಳಸ್ಕೊಂಡು ಎಲ್ಲ ವಿರೋಧ ಪಕ್ಷಗಳನ್ನು ಸದೆಬಡಿಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದನ್ನು ಖಂಡಿಸಿ ನಮ್ಮ ಯೂತ್ ಕಾಂಗ್ರೆಸ್ ಯುವಕರು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ. ದೇಶದ ಉದ್ದಾಗಲಕ್ಕೂ ಕೂಡ ಪ್ರೊಟೆಸ್ಟ್ ಮಾಡಿ ಆಮೇಲೆ ಅವ್ರದ್ದೇ ಪಕ್ಷದ ಅನೇಕ ಹಿರಿಯ ನಾಯಕರು ಇದೆಲ್ಲ ತಪ್ಪು ಅಂತ ಹೇಳಿದ್ರು ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇ ಸರ್ಕಾರದ ಸಂಸ್ಥೆಗಳನ್ನು ಬಳಸ್ಕೊಂಡು ಒಬ್ಬ ಕೇಜ್ರಿವಾಲ್ ಅಂತ ಚೀಫ್ ಮಿನಿಸ್ಟರನ್ನು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಬಂಧಿಸೋದ್ರ ಮುಖಾಂತರ ಅವರ ಕೊಳಕು ಪ್ರದರ್ಶನವನ್ನು ತೋರಿಸಿದ್ದಾರೆ. ಬಹುಶಃ ಇನ್ನಾದರೂ ಕೂಡ ನಿಲ್ಲಿಸಬೇಕು. ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಚುನಾವಣಾ ಆಯೋಗದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಆಮೇಲೆ EDಗಳನ್ನು ದುರ್ಬಳಕೆ ಮಾಡ್ತಕ್ಕಂಥದ್ದು, IT ದುರ್ಬಳಕೆ ಮಾಡ್ತಕ್ಕಂಥದ್ದು ಈ ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಆದರೆ ಯಾಕೆ ಈ ಥರ ಮಾಡ್ತಾವ್ರೆ ಅನ್ನೋದನ್ನು ಕೂಡ ನಾವು ಮನಗಾಣಬೇಕಾಗಿದೆ. ಇದೊಂದು ಡಿಕ್ಟೇಟರ್ಶಿಪ್ ಆಗಿ ನಡೆಸ್ತಾ ಇದ್ದಾರೆ. ಅವ್ರದ್ದೇ ಪಕ್ಷದ ಮುಖಂಡರು ಕೂಡ ಅವ್ರ ನಡವಳಿಕೆಯನ್ನು ಕೂಡ ಇಷ್ಟಪಡದೇ ಇದ್ದರೂ ಕೂಡ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ದೇಶ.